ಬರ್ತಾ ಇದ್ದೆ. ಅವ್ರು ಹಿಂದಿಲಿ ಏನೋ ಬೈದರು. ಹಾಂ. ನನಗೆ ಗೊತ್ತಾಗಲಿಲ್ಲ. ಗಾಡಿ ನಿಲ್ಲಿಸ್ಬಿಟ್ಟು ಏನೋ ಅಂತ ಕೇಳಿದೆ. ಅದಕ್ಕೆ ಅವ್ರು ಹಿಂದಿಲಿ ಏನೇನೋ ಮಾತಾಡ್ತಾ ಇದ್ರು. ನನಗೆ ಗೊತ್ತಾಗಲ್ಲ, ಹಿಂದಿ ಬರಲ್ಲ ನನಗೆ, ನಾನು ಕನ್ನಡದಲ್ಲಿ ಮಾತಾಡೋದಕ್ಕೆ. ಸರ್ ಅಮ್ಮಕ್ಕೆ ಚೂತ್ ಲೊಡಕ್ಕೆ ಬಲ್ಸಲ್ಲ ಅಟ್ಟು ಅಂತ ಬೈದರು. ಏನಕ್ಕೆ ಬೈತಾಯಿದ್ರು ಅಂತ ಕೇಳಿದೆ. ಅಲ್ಲಿ ನನಗೆ ಎಳೆದಾಡಿದ ಮೇಲೆ ಮತ್ತೆ ಅವ್ರು ಹೋದರು. ಎಳೆದಾಡಿ ನನ್ನ ಟೋಪಿಯಲ್ಲಿ ಹಾಕೊಂಡಿದ್ದು ಕೆಳಗೆ, ಟೋಪಿಯಲ್ಲಿ ತೆಗೆದಾಡಿ ಎಳೆದು ಸೈಡಿಗೆ ಅವ್ರು ತಬ್ಬರು 4 ಜನ ಹುಡುಗಿರಿದ್ರು. ಯಾರೋ ಆದರೆ ಒಬ್ಬರು ಹುಡುಗಿ ಅವ್ರು ಬಿಸ್ಕೊಂಡು ಕರ್ಕೊಂಡೋದ್ಮೇಲೆ ನಾನು ಪೊಲೀಸರಿಗೆ ಫೋನ್ ಮಾಡಿದೆ. ಪೊಲೀಸರು ಬರೋಕ್ಕೆ ಲೇಟ್ ಆಯಿತು. ಅವ್ರ ಅಡ್ರೆಸ್ ಕೇಳೋಕೆ ಇನ್ನೊಂದು ಫೋನ್ ಮಾಡಿ. ಅಷ್ಟೊತ್ತಿಗೆ ನಾವು ಒಬ್ಬ ಅಣ್ಣ ಫೋನ್ ಮಾಡಿಬಿಟ್ಟು ಫಸ್ಟ್ ಅಣ್ಣ ಹಿಂಗೆ ಕಿಚ್ಚಾಡ್ತವ್ರು, ಹಿಂಗೆ ಜಗಳಾಡ್ತವ್ರು ನನಗೆ ಬಾಣ ಅಂತ. ಅವಣ್ಣ ಬಂದು ಕೇಳ್ತಾಯಿದ್ರೆ ಆ ಹಣ್ಣು ನನಗೂ ಕೇಳ್ತಾ ಐತೆ ಯಾಕಮ್ಮ ಏನಾಯಿತು ಅಂತ ಕೇಸಿಂದ. ಅವಾಗ ನಮ್ಗೆ ಹೆಂಗೆ ಬೇಕಂಗೆ ಬೈದು ಹೊಡೆದು ಹಾಸ್ಟೆಲ್ಗೆ ಹುಡುಗರು ಯಾರು ಅಂತಲೇ ಗೊತ್ತಿಲ್ಲ. ಅವ್ರ ಕಡೆ ಬಂದು ಹೆವಿ ಹೊಡೆದು ಮೂಗಲ್ಲೆಲ್ಲ ರಕ್ತ ಬರೋ ಹೊಡೆದು ಸೈಡಿಗೆ ಕರ್ಕೊಂಡು ಎಲ್ಲ ಹೊಡೆದು ತುಂಬ ಹೊಡೆದವ್ರೆ. ಇದು ನಾವು ಹಂಗೆ ರಕ್ಷಣಾ ವೇದಿಕೆಯವರಿಗೆ ಸಹಾಯಕ ಅಂತಲೇ ಫೋನ್ ಮಾಡಿದ್ವಿ. ನಮ್ಗೆ ಗೊತ್ತಿರುವಂಥ ರಕ್ಷಣಾ ವೇದಿಕೆ ಮೆಂಬರ್ ಆಗಿರುವ ರಕ್ಷಿತ್ ಅಣ್ಣ ಅವರಿಗೆ ಕರೆಸ್ಬಿಟ್ಟು ನಾವು ಆ ಸ್ಥಳದಲ್ಲಿ ನಿಂತಿದ್ವಿ. ಅವರು ಒಂದು ಸ್ಥಳದಿಂದ ಇನ್ನೊಂದು ಕಡೆ ಹೋಗೋಕ್ಕೆ ರೆಡಿಯಾಗಿದ್ದರು. ನನಗೆ ಹೊಡೆದಿರೋವಂಥವ್ರು, ದೌರ್ಜನ್ಯ ಮಾಡಿರುವಂಥ ನನಗೆ ಹೊಡೆದಿರೋರಂತೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ರೆಡಿಯಾಗಿ ರಕ್ಷಿತ್ ಅಣ್ಣ ಬಂದು ನಿಂತಿದ್ರು ಸುಮ್ಮನೆ. ಅವ್ರ ಮೇಲೆ ಪೊಲೀಸರು ಬಂದು, ಅವರು ಯಾರ್ಯಾರು ಗೊತ್ತಿಲ್ಲ, ಬಟ್ ಯಾರು ಫೋನ್ ಮಾಡಿ ಇನ್ಫಾರ್ಮ್ ಮಾಡೋರು ಗೊತ್ತಿಲ್ಲ. ಅವ್ರು ಪೊಲೀಸರು ಬಂದು ರಕ್ಷಿತ್ ಅಣ್ಣಗೆ ಏನು ಕೇಳಾರ್ದೇ ಅವ್ರನ್ನ ದೌರ್ಜನ್ಯ ಮಾಡಿ ಅವ್ರನ್ನ ಎಳೆದಾಡಿ ಕಾರಲ್ಲಿ ಕುಡ್ಸ್ಕೊಂಡು ಬಂದಿದ್ದಾರೆ. ಬಿಟ್ಟು ಬರ್ತಾ ಇದ್ದೆ. ಅವ್ರು ಹಿಂದಿಲಿ ಏನೋ ಬೈದರು. ನನಗೆ ಗೊತ್ತಾಗಲಿಲ್ಲ. ಗಾಡಿ ನಿಲ್ಲಿಸ್ಬಿಟ್ಟು ಏನಾದ್ರು ಅಂತ ಕೇಳಿದೆ. ಅದಕ್ಕೆ ಅವ್ರು ಹಿಂದಿಲಿ ಏನೇನೋ ಮಾತಾಡ್ತಾಯಿದ್ರು. ನನಗೆ ಗೊತ್ತಾಗಲ್ಲ, ಹಿಂದಿ ಬರಲ್ಲ ನನಗೆ, ನಾನು ಕನ್ನಡದಲ್ಲಿ ಮಾತಾಡೋದಕ್ಕೆ. ಸರ್ ಅಮ್ಮಕ್ಕೆ ಚೂತ್ ಲೊಡಕ್ಕೆ ಬಲ್ಸಲ್ಲ ಅಟ್ಟು ಅಂತ ಬೈದರು. ಏನಕ್ಕೆ ಬೈತಾಯಿದ್ರು ಅಂತ ಕೇಳಿದೆ. ಅಲ್ಲಿ ನನಗೆ ಎಳೆದಾಡಿದ ಮೇಲೆ ಮತ್ತೆ ಅವ್ರು ಹೋದರು. ಎಳೆದಾಡಿ ನನ್ನ ಟೋಪಿಯಲ್ಲಿ ಹಾಕೊಂಡಿದ್ದು ಕೆಳಗೆ, ಟೋಪಿಯಲ್ಲಿ ತೆಗೆದಾಡಿ ಎಳೆದು ಸೈಡಿಗೆ ಅವ್ರು ತಬ್ಬರು 4 ಜನ ಹುಡುಗಿರಿದ್ರು. ಯಾರೋ ಆದರೆ ಒಬ್ಬರು ಹುಡುಗಿ ಅವ್ರು ಬಿಸ್ಕೊಂಡು ಕರ್ಕೊಂಡೋದ್ಮೇಲೆ ನಾನು ಪೊಲೀಸರಿಗೆ ಫೋನ್ ಮಾಡಿದೆ. ಪೊಲೀಸರು ಬರೋಕ್ಕೆ ಲೇಟ್ ಆಯಿತು. ಅವ್ರ ಅಡ್ರೆಸ್ ಕೇಳೋಕೆ ಇನ್ನೊಂದು ಫೋನ್ ಮಾಡಿ. ಅಷ್ಟೊತ್ತಿಗೆ ನಾವು ಒಬ್ಬ ಅಣ್ಣ ಫೋನ್ ಮಾಡಿಬಿಟ್ಟು ಫಸ್ಟ್ ಅಣ್ಣ ಹಿಂಗೆ ಕಿಚ್ಚಾಡ್ತವ್ರು, ಹಿಂಗೆ ಜಗಳಾಡ್ತವ್ರು ನನಗೆ ಬಾಣ ಅಂತ. ಅವಣ್ಣ ಬಂದು ಕೇಳ್ತಾಯಿದ್ರೆ ಆ ಹಣ್ಣು ಕೇಳ್ತಾ ಐತೆ ಯಾಕಮ್ಮ ಏನಾಯಿತು ಅಂತ ಕೇಸಿಂದ. ಅವಾಗ ನಮ್ಗೆ ಹೆಂಗೆ ಬೇಕಂಗೆ ಬೈದು ಹೊಡೆದು ಹಾಸ್ಟೆಲ್ಗೆ ಹುಡುಗರು ಯಾರು ಅಂತಲೇ ಗೊತ್ತಿಲ್ಲ. ಅವ್ರ ಕಡೆ ಬಂದು ಹೆವಿ ಹೊಡೆದು ಮೂಗಲ್ಲೆಲ್ಲ ರಕ್ತ ಬರೋ ಹೊಡೆದು ಸೈಡಿಗೆ ಕರ್ಕೊಂಡು ಎಲ್ಲ ಹೊಡೆದು ತುಂಬ ಹೊಡೆದವ್ರೆ. ಇದು ನಾವು ಹಂಗೆ ರಕ್ಷಣಾ ವೇದಿಕೆಯವರಿಗೆ ಸಹಾಯಕ ಅಂತಲೇ ಫೋನ್ ಮಾಡಿದ್ವಿ. ನಮ್ಗೆ ಗೊತ್ತಿರುವಂಥ ರಕ್ಷಣಾ ವೇದಿಕೆ ಮೆಂಬರ್ ಆಗಿರುವ ರಕ್ಷಿತ್ ಅಣ್ಣ ಅವರಿಗೆ ಕರೆಸ್ಬಿಟ್ಟು ನಾವು ಆ ಸ್ಥಳದಲ್ಲಿ ನಿಂತಿದ್ವಿ. ಅವರು ಒಂದು ಸ್ಥಳದಿಂದ ಇನ್ನೊಂದು ಕಡೆ ಹೋಗೋಕ್ಕೆ ರೆಡಿಯಾಗಿದ್ದರು. ನನಗೆ ಹೊಡೆದಿರೋವಂಥವ್ರು, ದೌರ್ಜನ್ಯ ಮಾಡಿರುವಂಥ ನನಗೆ ಹೊಡೆದಿರೋರಂತೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ರೆಡಿಯಾಗಿ ರಕ್ಷಿತ್ ಅಣ್ಣ ಬಂದು ನಿಂತಿದ್ರು ಸುಮ್ಮನೆ. ಅವ್ರ ಮೇಲೆ ಪೊಲೀಸರು ಬಂದು, ಅವರು ಯಾರ್ಯಾರು ಗೊತ್ತಿಲ್ಲ, ಬಟ್ ಯಾರು ಫೋನ್ ಮಾಡಿ ಇನ್ಫಾರ್ಮ್ ಮಾಡೋರು ಗೊತ್ತಿಲ್ಲ. ಅವ್ರ ಪೊಲೀಸರು ಬಂದು ರಕ್ಷಿತ್ ಅಣ್ಣಗೆ ಏನು ಕೇಳಾರ್ದೇ ಅವ್ರನ್ನ ದೌರ್ಜನ್ಯ ಮಾಡಿ ಅವ್ರನ್ನ ಎಳೆದಾಡಿ ಕಾರಲ್ಲಿ ಕುಡ್ಸ್ಕೊಂಡು ಬಂದಿದ್ದಾರೆ.